ಕೊನೆಗೂ ಸಾರಿಗೆ ನೌಕರರಿಗೆ ಸರ್ಕಾರ ಶುಭ ಸುದ್ದಿಯನ್ನು ಕೊಡೋದಕ್ಕೆ ಮುಂದಾಗಿದೆ. ಹಿಂಬಾಕಿಯಲ್ಲಿ ಭಾಗಶಃ ಹಣ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ. ವೇತನ ಹಿಂಬಾಕಿಯಲ್ಲಿ 450 ಕೋಟಿ ರಿಲೀಸ್. 26 ತಿಂಗಳ ವೇತನ ಹಿಂಬಾಕಿ ನೀಡಬೇಕಿತ್ತು. ಕೊನೆಗೂ ಕಣ್ಣು ಬಿಟ್ಟ ಸರ್ಕಾರ. ಹಿಂಬಾಕಿಯಲ್ಲಿ ಭಾಗಶಃ ಹಣ ಬಿಡುಗಡೆಗೆ ತಯಾರಿ ಆಗ್ತಾ ಇದೆ. ವೇತನ ಹಿಂಬಾಕಿಯಲ್ಲಿ 450 ಕೋಟಿ ರೂಪಾಯಿ ರಿಲೀಸ್. 26 ತಿಂಗಳ ವೇತನ ಹಿಂಬಾಕಿ ನೀಡಬೇಕಾಗಿತ್ತು. ಹಿಂಬಾಕಿಯ 1271.92 ಬಿಡುಗಡೆ ಮಾಡಬೇಕಿತ್ತು. ಈ ಪೈಕಿ 450 ಕೋಟಿ ಅನುದಾನ ಬಿಡುಗಡೆಗೆ ತಯಾರಿಯಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳಿಗೆ ಅನುದಾನ. ಮೊದಲ ಹಂತದಲ್ಲಿ 4 ನಿಗಮಕ್ಕೆ ಅನುದಾನ. ಮುಂದಿನ ಹಂತದಲ್ಲಿ ಬಾಕಿ ಅನುದಾನ ಬಿಡುಗಡೆ. ಅಷ್ಟೊತ್ತಿಗಾಗಲೇ 2028 ಎಲೆಕ್ಷನ್ ಬಂದಿರುತ್ತೆ. ಸೊ ಈಗ ಕಳೆದ ಬಾರಿಯ ಬಜೆಟ್ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲೇ ತಾರಕಕ್ಕೇರಿದ್ದಂತಹ ಪ್ರತಿಭಟನಾ ಕಿಚ್ಚು. ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ನಾವು ಬಸ್ ಹತ್ತೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ನೀವು ಮುಷ್ಕರ ಮಾಡಿದ್ರೆ ಬೇರೆ ತರಹದ ಕೆಲಸಗಳಾಗ್ತವೆ ಇಲ್ಲಿ ಅನ್ನೋ ಅರ್ಥದಲ್ಲಿ ಆದೇಶ ಬಂತು. ಅದಾದ ನಂತರ ಮುಷ್ಕರವನ್ನು ಹಿಂಪಡೆದ್ರು. ಅದಾದ ನಂತರವೂ ಕೂಡ ರಾಮಲಿಂಗಾರೆಡ್ಡಿಯ ಜೊತೆ ವಾಗ್ವಾದಗಳು ನಡೆಯಿತು. ಸಾರಿಗೆ ಸಚಿವರ ಜೊತೆ ಅನೇಕ ಅಹವಾಲುಗಳು ಇತ್ತು, ಸಾಕಷ್ಟು ಬೇಡಿಕೆಗಳಾಯಿತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬಂದು ಭರವಸೆ ಕೊಟ್ಟರೆ ಮಾತ್ರ ನಾವು ಮುಷ್ಕರ ಬಿಟ್ಟು ಫ್ರೀಡಂ ಪಾರ್ಕ್ ಬಿಟ್ಟು ಬರ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ರು ಸಾರಿಗೆ ನೌಕರರು. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮುಂಚೆಯೂ ಕೂಡ ಹಿಂಬಾಕಿ ವೇತನ ಹಂಗೆ ಪೆಂಡಿಂಗ್ ಇತ್ತು ಬಿಜೆಪಿ ಆಡಳಿತಾವಧಿಯಲ್ಲಿ. 2022 ಡಿಸೆಂಬರ್ 12ವರೆಗೂ ಕೂಡ ಹಿಂಬಾಕಿ ಇತ್ತು. 2023 ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ ಆಯಿತು. ಅದಾದ ನಂತರ ಸರ್ಕಾರ ರಚನೆ ಆಯಿತು, ಕಾಂಗ್ರೆಸ್ ಸರ್ಕಾರ. ಸೊ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋ ಮುಂಚೆಯೂ ಕೂಡ ಹಿಂಬಾಕಿ ಇತ್ತು. ಕಾಂಗ್ರೆಸ್ ಬಂದ ನಂತರವೂ ಕೂಡ ಇದರಲ್ಲಿ ಯಾವ ಸುಧಾರಣೆಯೂ ಕಂಡಿರಲಿಲ್ಲ. ನೋಡಿ, ಈಗ ನಿಗಮಗಳು ಅಂತ ಹೇಳ್ತಾರೆ. ಕೆಎಸ್ಆರ್ಟಿಸಿ, ಬೇರೆ ಬೇರೆ ಟಿಸಿ, ಕಲ್ಯಾಣ ಕರ್ನಾಟಕಕ್ಕೊಂದು ಟಿಸಿ, ಹೀಗೆ ಎಲ್ಲ ನಿಗಮದಲ್ಲೂ ಕೂಡ ಬಾಕಿ ಇತ್ತು. ಯಾವ್ಯಾವ ಸಾರಿಗೆ ನಿಗಮಕ್ಕೆ ಎಷ್ಟೆಷ್ಟು ಅನುದಾನ. ಕೆಎಸ್ಆರ್ಟಿಸಿಗೆ 143.85 ಕೋಟಿ ಅನುದಾನ. ಬಿಎಂಟಿಸಿಗೆ 137.24 ಕೋಟಿ ಅನುದಾನ. ವಾಯುವ್ಯ ಕರ್ನಾಟಕ ಸಾರಿಗೆ 87 ಕೋಟಿ ಅನುದಾನ. ಕಲ್ಯಾಣ ಕರ್ನಾಟಕ ಸಾರಿಗೆ 81.91 ಕೋಟಿ ಅನುದಾನ ಬಿಡುಗಡೆಗೆ ಈಗ ಸರ್ಕಾರ ಆದೇಶವನ್ನು ಮಾಡಿದೆ. ಕೊನೆಗೂ ಮೂರನೇ ಕಣ್ಣು ಬಿಟ್ಟ ಸರ್ಕಾರ. ಸಾರಿಗೆ ನೌಕರರ ಕುಟುಂಬಸ್ಥರು ಬೀದಿಗೆ ಬೀಳುತ್ತಾರೆ. ಸಾರಿಗೆ ಕುಟುಂಬಸ್ಥರಿಗೆ ಭರವಸೆ ಹೇಳುವಂತಹ ಯಾವೊಬ್ಬ ರಾಜಕಾರಣಿನೂ ಇಲ್ಲ. ಹೀಗೆ ನಾನಾ ತರಹದಲ್ಲಿ ಪ್ರತಿಭಟನೆಯ ಕಿತ್ತು ಹೆಚ್ಚಾಗಿತ್ತು ರಾಜ್ಯದಲ್ಲಿ. ಸೊ ಈಗ ಕೊನೆಯದಾಗಿ ಸರ್ಕಾರ ಈ ತರಹದೊಂದು ನಿರ್ಧಾರಕ್ಕೆ ಬಂದಿದೆ. 26 ತಿಂಗಳ ವೇತನ ಹಿಂಬಾಕಿ ಅಂದರೆ 100ರಲ್ಲಿ ಒಂದು 30ರಷ್ಟು ಭರವಸೆ ವೇತನ. ಅಂದರೆ ವೇತನ ಯಾರಿಗೆ ಸಿಗಬೇಕೋ ಕಾರ್ಮಿಕರಿಗೆ, ಅರ್ಥಾತ್ ಸರ್ಕಾರಿ ನೌಕರರಿಗೆ ಈಗ ಆ ಭರವಸೆ ಸಿಗ್ತಾ ಇದೆ. 26 ತಿಂಗಳ ವೇತನ ಹಿಂಬಾಕಿ ನೀಡಬೇಕಿತ್ತು. ಹಿಂಬಾಕಿಯ ಸುಮಾರು 1271.92 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು. ಆ ಪೈಕಿ ಈಗ 450 ಕೋಟಿ ಅನುದಾನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಒಟ್ಟಾರೆ ಸರ್ಕಾರದ ಈ ತರಹದ್ದೊಂದು ನಿರ್ಧಾರದಿಂದ ಬೇರೆ ಬೇರೆ ಸಾರಿಗೆ ನಿಗಮಕ್ಕೂ ಕೂಡ ಅನುದಾನಗಳು ಸಿಗ್ತಾ ಹೋಗ್ತವೆ. ಕೆಎಸ್ಆರ್ಟಿಸಿಗೆ 143.85 ಕೋಟಿ ಆದರೆ ಬಿಎಂಟಿಸಿಗೆ 137.24, ವಾಯುವ್ಯ ಕರ್ನಾಟಕ ಸಾರಿಗೆಗೆ 87 ಕೋಟಿ, ಇನ್ನು ಕಲ್ಯಾಣ ಕರ್ನಾಟಕ ಸಾರಿಗೆಗೆ 81.91 ಕೋಟಿ ಬಿಡುಗಡೆ ಮಾಡಿ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಕೊನೆಗೂ ಕೂಡ ಸರ್ಕಾರ ಈ ಕಣ್ಣು ಬಿಟ್ಟಿದ್ದು ಈಗ ನೌಕರರ ಪಾಲಿಗೆ ನಿಜಕ್ಕೂ ಇದು ಒಂತರಹದ ವರದಾನ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ನೌಕರರಿಗೂ ಕೂಡ ಸಾಕಷ್ಟು ವರ್ಷಗಳಿಂದ ಅನೇಕ ಬೇಡಿಕೆಗಳಿತ್ತು. ಸರ್ಕಾರದ ಮುಂದೆ, ಸಾರಿಗೆ ಇಲಾಖೆಯ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟು ಕಾದು ಕೂತಿದ್ದಂತಹ ಕಾರ್ಮಿಕರು ಅಥವಾ ಸರ್ಕಾರಿ ನೌಕರರು ಈಗ ಒಂದು ಸಮಾಧಾನದ ಹಂತಕ್ಕೆ ಬಂದಿದ್ದಾರೆ. ಸರ್ಕಾರದ ಕಡೆಯಿಂದ ಆರಂಭಿಕ ಹಂತದಲ್ಲಿ 450 ಕೋಟಿ ರೂಪಾಯಿ ಬಿಡುಗಡೆ. ಕಳೆದ ಬಜೆಟ್ನಲ್ಲೇ ಅವರು ಮೀಸಲಿಟ್ಟಿದ್ರು ಈ ಹಣನ. ಆದರೆ ಯಾವ ಯಾವ ನಿಗಮಗಳಿಗೆ ಅನ್ನೋದು ಪ್ರತ್ಯೇಕ ಮಾಡಿರಲಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ವಾಯುವ್ಯ ಕರ್ನಾಟಕ, ಕೆಎಸ್ಆರ್ಟಿಸಿ, ಹೀಗೆ ಬೇರೆ ಬೇರೆ ನಿಗಮಗಳಿಗೆ ಪ್ರತ್ಯೇಕವಾದಂತಹ ಹಣದ ನಿಯೋಜನೆ ಆಗಿರಲಿಲ್ಲ. ಮಂಜುನಾಥ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಒಟ್ಟಾರೆ ನೌಕರರಿಗೆ ಒಂದು ಸಂತಸದ ಸುದ್ದಿ ಅಲ್ವಾ ಇದು? ಖಂಡಿತ ಸಾಯಿಲು, ಸಂತಸದ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾರಿಗೆ
ಮುಷ್ಕರದ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅಂತಲೇ ಕೂಡ ತಿಳ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆ 2 ಬಾರಿ ಇದೇ ರೀತಿ ಆಲೆ ಸಭೆ ಮತ್ತೆ ರಾಜ್ಯ ಸಚಿವರ ಸಮ್ಮುಖದಲ್ಲಿ ಸಭೆ ಮಾಡಲಾಗಿತ್ತು. ಅದ್ಯಾವುದು ಕೂಡ ಸಕ್ಸಸ್ ಕಂಡಿರಲಿಲ್ಲ. ಸೊ ಹೀಗಾಗಿ ಈ ಬಾರಿ ಅಂದ್ರೆ ಒಂದಿಷ್ಟು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಯಾಕಂದ್ರೆ ಏನಾದ್ರೂ ಸಾರಿಗೆ ಈ ಬಾರಿ ಏನಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಪ್ಲಾನ್ ಮಾಡಿ ಅಂದ್ರೆ ಏನಾದ್ರೂ ನಾವು ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದು ಇವತ್ತು ಪ್ರತಿಭಟನೆಗೆ ಮುಂದಾದ್ರು. ಅಂತರಿಗೆ ಇವತ್ತು ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಇವರು ಸುಮಾರು ಅಂದ್ರೆ 1,270 ಕೋಟಿ ಅಷ್ಟು ನೀಡಲು ಸರ್ಕಾರ ತೀರ್ಮಾನ ಮಾಡಬೇಕಾಯ್ತು. ಸೊ ಅದರಲ್ಲಿ ಒಟ್ಟು ಇವ್ರಿಗೆ ಬರ್ಬೇಕಾಗಿದ್ದು ಅಂತ ಅಂದ್ರೆ ಅವನ ಒಟ್ಟು 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಪಡಬೇಕಾಗಿತ್ತು. ಸೊ ಹೀಗಾಗಿ ಸರ್ಕಾರ ಇದೀಗ ಒಟ್ಟು ಇವ್ರಿಗೆ ಅಂದ್ರೆ 4 ಏನು ನಿಗಮ ಇದ್ದಾರೆ ಅವ್ರಿಗೆ ಒಟ್ಟು 450 ಕೋಟಿ ರೂಪಾಯಿ ಮಾತ್ರ ಇದೀಗ ಬಿಡುಗಡೆ ಮಾಡಿರುವಂತದ್ದು. ಸೊ 450 ಕೋಟಿಯಲ್ಲಿ ಅಂದ್ರೆ ಮೊದಲ ಹಂತದಲ್ಲಿ ಈಗ ಒಂದು ಕಂತನ್ನ ಬಿಡುಗಡೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ನಾವು ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿರುವಂತದ್ದು. ಸೊ ಇದಕ್ಕೆ ಈಗ ಸಾರಿಗೆ ನೌಕರರು ಕೂಡ ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಪ್ರತಿ 4 ಹಂತದ ನಿಗಮದ ಯಾರು ಸಾರಿಗೆ ನೌಕರರು ಯಾರ್ದೆಲ್ಲ ಹಿಂಬಾಕಿ ಮತ್ತೆ ವೇತನ ಪರಿಷ್ಕರಣೆ ಇತ್ತು ಅದರಂತೆ ಇದೀಗ ಒಟ್ಟು ಟೋಟಲ್ ಈಗ 450 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಂತ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳೋದು. ಎಲ್ಲ ಒಂದ್ ಕಡೆ ಈಗ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಂತೆ ಆಗಿದೆ. ಸಾಯಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.